ನಮಸ್ಕಾರ ಸ್ನೇಹಿತರೆ, 45 ಡೇಸ್ ಚಾಲೆಂಜ್ನ 8ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇರ್ಬೋದು, ಡೇ ಬೈ ಡೇ ಒಬ್ಬೊಬ್ಬರು ಚೇಂಜ್ ಆಗ್ತಾ ಇದ್ದಾರೆ. ಇವರಿಬ್ಬರು ಮಾತ್ರ ಕನ್ಸಿಸ್ಟೆಂಟಾಗಿ ಇದ್ದೇ ಇರ್ತಾರೆ ನಮ್ಮ ವಿಡಿಯೋಗಳಲ್ಲಿ. ಇವನು ಕೆಲವೊಂದು ದಿನ ಮಿಸ್ ಆಗ್ಬೋದು. ಅದಕ್ಕೆ ಕಾರಣ ಅವನು ಬೇಕಂತಾನೆ ಮಿಸ್ ಮಾಡೋದಲ್ಲ. ಆ ಹುಡುಗರ ಮನೆ ಪರಿಸ್ಥಿತಿಗೆ ಅವನು ದುಡಿಯೋಕ್ಕೋಸ್ಕರ ಹೊರಗೆ ಹೋಗ್ತಾನೆ. ಈ ಚಿಕ್ಕ ವಯಸ್ಸಿನಲ್ಲೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಜೊತೆಗೆ ಈ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಮಾಡ್ತಾರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಅದೇ ರೀತಿಯಾಗಿ ಅವ್ರ ತಮ್ಮ ಇವನು ಕೂಡ ಎಕ್ಸಲೆಂಟಾಗಿ ವರ್ಕ್ ಮಾಡ್ತಾನೆ. ಇವಾಗ ಪ್ರಮೋದ್ ಅಂತ ಹೊಸ ಹುಡುಗ ಬೇರೆ ಜಾಯ್ನ್ ಆಗಿದ್ದಾನೆ. ಇವ್ರು ಯಾರಿಗೂ ಕೂಡ ನಾವು ಕರೆದಿಲ್ಲ, ತಾವಾಗಿನೇ ಬಂದಿರೋದು. ಇವನಾಗಲಿ ಇನ್ನೊಬ್ಬ ವಿಶೇಷ ಅಂತ ಇನ್ನೊಬ್ಬ ಹುಡುಗ ಬಂದಿದ್ದ. ಡೇ ಬೈ ಡೇ ಹುಡುಗರಲ್ಲಿ ಹುಮ್ಮಸ್ ಜಾಸ್ತಿ ಆಗ್ತಾಯಿದೆ. ಈ ಥರ ಪೊಟೆನ್ಷಿಯಲ್ಲು ನಮ್ಮೂರು ಹುಡುಗರಲ್ಲಿದೆ ಅನ್ನೋದು ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಪೊಟೆನ್ಷಿಯಲ್ನ ಯಾವುದೇ ಒಂದು ದುಶ್ಚಟಗಳಿಗೆ ಬಿದ್ದು ಹಾಳು ಮಾಡ್ಕೋಬೇಡಿ. ಈ ಥರ ಎಕ್ಸಸೈಸ್ ಮಾಡಿ ನಿಮ್ಮ ಪೊಟೆನ್ಷಿಯಲ್ನ ಕಾಪಾಡ್ಕೊಳ್ಳಿ. ಗುಡ್ ಗುಡ್ ಗುಡ್. ಸುಲ್ತೋ, ಎತ್ತಪ್ಪಜ್ಜಿ, ಮತ್ತೆತ್ತು. ನೀವು ನೋಡ್ಬೋದು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಏನು ಮಾಡ್ತೀವೋ ಅದನ್ನು ಅವರು ಕೂಡ ಅನುಕರಣೆ ಮಾಡ್ತಾರೆ. ಚಿಕ್ಕ ಮಕ್ಕಳು, ಅವರಿಗೆ ಯಾವ್ದು ತಪ್ಪು ಯಾವ್ದು ಸರಿ ಏನು ಗೊತ್ತಿರೋದಿಲ್ಲ. ಈ ಏಜಲ್ಲಿ ನಾವೇನು ಒಳ್ಳೆ ಕೆಲಸ ಮಾಡ್ತೀವೋ ಅದನ್ನ ಅವರು ಕೂಡ ಅನುಕರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಈ ಮಕ್ಕಳು ಜಿಮ್ ಮಾಡೋದನ್ನು ನೋಡಿ ಅವನು ಕೂಡ ಅದನ್ನೇ ಅನುಕರಣೆ ಮಾಡ್ತಿದ್ದಾನೆ. ಇವತ್ತಿನ ದಿನ ಹುಡುಗರು ಆರ್ಮ್ಸ್ ಮತ್ತು ಶೋಲ್ಡರ್ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಇಂದಿನಂತೆ ಫ್ರೀ ಎಕ್ಸಸೈಸ್ ಮುಗಿಸಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ. ಗುಡ್, ವೆರಿ ಗುಡ್. ಮಾಡ್ರಿ ಹೆಂಗೆ. ಶೋಲ್ಡರ್ ಎಕ್ಸಸೈಸ್ ಯಾವ ಥರ ಮಾಡ್ತಿದ್ದಾರೆ ಅಂತ ನೀವು ನೋಡ್ಬೋದು. ಗುಡ್.
ಇವತ್ತಿನ ವಿಡಿಯೋನ ಎಂಡ್ ಮಾಡೋ ಅಂತ ಟೈಮ್ ಬಂದಿದೆ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಆ್ಯಕ್ಚುಲಿ ಶೋಲ್ಡರ್ ಎಕ್ಸಸೈಸ್ ಮಾಡೋದಕ್ಕೆ ಹುಡುಗರು ಸ್ವಲ್ಪ ಕಷ್ಟಪಟ್ಟರು, ಪರವಾಗಿಲ್ಲ. ಯಾಕೆಂದರೆ ಇನ್ನೂ ಸ್ವಲ್ಪ ಸ್ಟ್ರೆಂತ್ ಬರಬೇಕು. ಶೋಲ್ಡರ್ ಎಕ್ಸಸೈಸ್ ಬಿಗಿನಿಂಗಲ್ಲಿ ಮಾಡೋದು ತುಂಬಾ ಕಷ್ಟ. ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ, ರೂಢಿ ಆಗ್ತಾರೆ. ಬಟ್ ವೆಲ್ ಡನ್ ಬೈ ಬಾಯ್ಸ್. ಓಕೆ, ಇವತ್ತಿನ ವಿಡಿಯೋನ ಎಂಡ್ ಮಾಡೋಂಥ ಟೈಮ್ ಬಂದಿದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಥಾಟ್ ಆಫ್ ದ ಡೇನ ಹೇಳೋಕೆ ಇಷ್ಟಪಡ್ತೀನಿ. ಥಾಟ್ ಆಫ್ ದ ಡೇ ಯಾವುದಪ್ಪ ಅಂದರೆ, ನಿಮ್ಮ ಗೆಳೆಯ ಖುಷಿಯಾಗಿದ್ದಾಗ ಅವ್ನು ಕರೀದೇನೆ ಅವ್ನ ಜೊತೆ ಹೋಗ್ಬೇಡ್ರಿ. ಅದೇ ನಿಮ್ಮ ಗೆಳೆಯ ಕಷ್ಟದಲ್ಲಿದ್ದಾಗ ಅವ್ನು ಕರೆಯೋವರೆಗೂ ನೀವು ಕಾಯ್ತಾ ಕೂರಬೇಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ದಿನವನ್ನು ಎಂಡ್ ಮಾಡೋಣ. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಮಾಡ್ರಿ.